ನಮಸ್ಕಾರ ಸ್ನೇಹಿತರೆ. ವೀರಪ್ಪ ತಾಳದವರು ಅಂತಂದು ಒಬ್ಬರು ಕವಿ, ಯಾವಗಲ್ಲಿನವರ ಕವಿಗಳು, ಆ, ಪ್ರಗತಿಪರ ಚಿಂತಕರು ಕೂಡ ಹೌದು, ಸಾಹಿತಿಗಳು, ಒಳ್ಳೆಯ ಬರಹಗಾರರು, ಒಳ್ಳೆಯ ಛಾಯಾಗ್ರಾಹಕರು ಕೂಡ ಹೌದು. ಅವರ ಕ್ಯಾಮ್ರಾದಲ್ಲಿ ಸುಮಾರು ಅದ್ಭುತವಾದಂಥ ಚಿತ್ರಗಳನ್ನು ಅವರು ಪರಿಸರವನ್ನು ಮತ್ತು ಪ್ರಕೃತಿಯನ್ನು ಸೆರೆ ಹಿಡಿತಾರೆ. ಇವತ್ತಿಗೂ ಕೂಡ ತುಂಬ ಒಳ್ಳೆಯ ಛಾಯಾಗ್ರಾಹಕರು. ಅದ್ರ ಜೊತೆಗೆ ಒಂದು ಹಳ್ಳಿ ರಂಗ ಅಂತ ಒಂದು ಶಾಲೆಯನ್ನು ತೆರೆದು, ಅವರೇ ಸ್ವಂತ ಇದರಿಂದ ತೆರೆದು ತಾವೇ ಸ್ವತಃ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ನೀಡ್ತಾರೆ. ಒಬ್ಬ ರೈಲ್ವೆ ಉದ್ಯೋಗಿ ಕೂಡ ಹೌದು, ರೈಲ್ವೆ ಇಲಾಖೆಯಲ್ಲಿ ಒಬ್ಬ ಉದ್ಯೋಗಿಯಾಗಿ ಕೆಲಸ ಮಾಡ್ತಿದ್ದಾರೆ. ಅವರು ಒಂದು ಚಿಮಣಿ ಬೆಳಕಿನ ಅಕ್ಷರ ಒಂದು ಕವನ ಸಂಕಲನದಿಂದ ಅವರೊಂದು ಅಲಿಮಾರಿಯ ಹಾಡು ಅಂತ ಒಂದು ಕವಿತೆಯನ್ನು ಬರೆದಿದ್ದಾರೆ. ಆ ಕವಿತೆ ಅಲಿಮಾರಿಗಳ ಕುರಿತು ಬರೆದಿದ್ದಾರೆ. ತುಂಬ ಅದ್ಭುತವಾದಂಥ ಮತ್ತು ಒಂದು ಒಳ್ಳೆಯ ಸುಂದರವಾದ ಕವಿತೆ. ಆ ಕವಿತೆಯನ್ನು ನಾನು ಓದ್ತಾ ಇದ್ದೇನೆ. ದೂರ ದೂರಿ ದೂರ ದೂರಿ ಸಾಗುತ್ತಿರಲಿ ಸವೆಸುತ್ತಿರಲಿ ನಮ್ಮ ದಾರಿ. ಸಾಗುತ್ತಿರಲಿ ಸವೆಸುತ್ತಿರಲಿ ನಮ್ಮ ದಾರಿ. ಏನೇ ಬಂದರೂ ಜಗ್ಗದಿರಲಿ ಕುಗ್ಗದಿರಲಿ ನಮ್ಮ ದಾರಿ. ದೂರ ದೂರಿ ದೂರ ದೂರಿ ಹುಟ್ಟಿನಿಂದ ಹಸಿದು ಬಂದೆವು, ಹೊಟ್ಟೆಪಾಡಿಗೆ ಹೊತ್ತು ನಡೆದೆವು. ಊರು ಕೇರಿ ಗಡಿಯ ಮೀರಿ ಎಲ್ಲೂ ನಿಲ್ಲದೆ ಹೊರಟು ನಿಂತೆವು. ದೂರ ದೂರಿ ದೂರ ದೂರಿ ದೂರ ದೂರಿ. ನಮ್ಮವರೆನ್ನುವರು ಯಾರಿಲ್ಲ, ಇದ್ದವರೆಲ್ಲರೂ ನಮ್ಮವರೆಲ್ಲ. ಎದುರು ಬಂದರು ನೋಡಿ ಹೊರಟರು. ದೂರ ದೂರಿ ದೂರ ದೂರಿ. ಯಾವ ವೈಭವ ಕಂಡಿಲ್ಲ, ಅಲೆಯುವುದೇ ಹಬ್ಬವೆಲ್ಲ. ಯಾವ ವೈಭವ ಕಂಡಿಲ್ಲ, ಅಲೆಯುವುದೇ ಹಬ್ಬವೆಲ್ಲ. ನಿತ್ಯ ಬಾಳು ಕಹಿಯಲ್ಲ. ಸಿಹಿ ಎಂದು ತಿಳಿದು ಹೊರಟೆವು. ದೂರ ದೂರಿ ದೂರ ದೂರಿ ದೂರ ದೂರಿ. ಹೇಗೋ ಹೊರಟೆವು ಎಲ್ಲೂ ನಿಲ್ಲೆವು, ಹೇಗೋ ಹೊರಟೆವು ಎಲ್ಲೂ ನಿಲ್ಲೆವು. ಅಂತ್ಯ ಎಂದು ಕಾಣದಾದೆವು. ಗೋರಿಯಲ್ಲಿ ಅರಿತಿಲ್ಲ, ಇರುವವರು ಮಣ್ಣು ಮಾಡಿ. ದೂರ ದೂರಿ ದೂರ ದೂರಿ ದೂರ ದೂರಿ ಸಾಗುತ್ತಿರಲಿ ಸವೆಸುತ್ತಿರಲಿ ನಮ್ಮ ದಾರಿ. ಏನೇ ಬಂದರೂ ಜಗ್ಗದಿರಲಿ ಕುಗ್ಗದಿರಲಿ, ಧೈರ್ಯದಿಂದ ಸಾಗುತ್ತಿರಲಿ ನಮ್ಮ ಸವಾರಿ. ದೂರ ದೂರಿ ದೂರ ದೂರಿ ದೂರ ದೂರಿ ದೂರ ದೂರಿ. ಇದು ಅಲಿಮಾರಿಗಳ ಕುರಿತು ಬರೆದಿರತಕ್ಕಂಥ ಒಂದು ಪದ್ಯ, ಒಂದು ಕವಿತೆ. ಈ ಕವಿತೆ ಬಹುಶಃ ಇವತ್ತಿನ ಅಲಿಮಾರಿಗಳು ಒಂದು ಊರಿನಿಂದ ಒಂದು ಊರಿಗೆ, ಆ ಊರಿಂದ ಮತ್ತೊಂದೂರಿಗೆ, ಮತ್ತೊಂದೂರಿಂದ ಮಗದೊಂದೂರಿಗೆ ಅಲಿತಾನೇ ಇರ್ತಾರೆ ಹೊಟ್ಟೆಪಾಡಿಗಾಗಿ. ಬಹುಶಃ ಅವರ ಬದುಕು ಹೇಗಿದೆ ಇರುತ್ತೆ ಅಂತಂದರೆ, ಅವರ ಜಾತಿಯ ಪ್ರಮಾಣ ಪತ್ರವನ್ನು ತೆಗೆಸಿಕೊಳ್ಳೋಕ್ಕಾಗದೇ ಇರೋಷ್ಟು ಅವರ ಬದುಕು ಇರುತ್ತೆ. ಅಂದರೆ ಶಿಕ್ಷಣದಲ್ಲಿ ತುಂಬ ಕೊರತೆ ಇರುತ್ತೆ, ಸಾಮಾಜಿಕ ಇದಂತೂ ಕೇಳಲೇಬೇಡಿ. ಅದರ ಜೊತೆಗೆ ರಾಜಕೀಯವಂತೂ ಮಾತಾಡಿಸಲೇಬೇಡಿ ಅವರನ್ನು. ಆರ್ಥಿಕ ಪರಿಸ್ಥಿತಿಯಲ್ಲಿ ಅವರು ಅಲಿತಾ 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 ಒಂದೂರಿಂದ ಒಂದೂರಿಗೆ ಬದುಕು ಕಟ್ಕೊಳ್ಳೋಕ್ಕೆ ಹೋಗ್ತಾರೆ. ಆದರೆ ಬದುಕನ್ನು ಕಟ್ಕೊಳ್ಳೋಕ್ಕಾಗ್ದೇ ಎಲ್ಲೋ ಅವರ ಆಧಾರ ನಿಲ್ತಕ್ಕಂಥ, ಅಂದರೆ ಒಂದು ಸ್ವತಂತ್ರವಾದ ನೆಲೆ ಇಲ್ಲದ ಜಾಗದಲ್ಲಿ ಹೋಗಿ ಅವರು ಮಣ್ಣಾಗುವಂಥ ಸಂದರ್ಭ, ಘಟನೆಗಳು ಎಷ್ಟೋ ನಮ್ಮ ಬಾರಿಗಿದೆ, ಕಂಡಿದೆ. ಅದನ್ನು ಕುರಿತು ಅವರು ಬರೆದಿರ್ತಕ್ಕಂಥ ಹಾಡು, ಪದ್ಯ ಅಥವಾ ಕವಿತೆ ತುಂಬ ಸುಂದರವಾಗಿದೆ ಮತ್ತು ಸ್ವಾರಸ್ಯವಾಗಿದೆ. ಧನ್ಯವಾದಗಳು ವೀರಪ್ಪ ತಾಳದವರು, ನಿಮ್ಗೆ ಇಂಥ ಒಂದು ಕವಿತೆಯನ್ನು ಬರೆದಿರೋದಕ್ಕೆ. ಥ್ಯಾಂಕ್ ಯು ಸೊ ಮಚ್.